ಚೆನ್ನಮ್ಮ ಬೀರಪ್ಪ ಮಾದ್ನಾಳ್ ಅಂತ. ನನಗೆ ರೈತರ ಬಗ್ಗೆ ಒಂದು ಸನ್ನಿವೇಶವನ್ನು ತಿಳಿದುಕೊಂಡಲು ಬಂದಿದ್ದಾರೆ. ಹಾಗಾಗಿ ಚಂದ್ರಪ್ಪ ಮಾದ್ನಾಳ್ ಅವರ ಕಡೆ ನಾವು ರೈತರ ಬಗ್ಗೆ ಅನುಕೂಲ ಮತ್ತು ಅನಾನುಕೂಲ ಮತ್ತು ಅದರಿಂದ ಏನು ಲಾಭಗಳು ದೊರೆಯುತ್ತವೆ ಎನ್ನುವುದರ ಬಗ್ಗೆ ತಿಳಿಯಲು ಬರುತ್ತೇವೆ. ನಿಮ್ಮ ಹೆಸರನ್ನು ಹೇಳಿ ಸರ್. ನಮ್ಮ ಹೆಸರು ಚಂದ್ರಪ್ಪ ಮಾದ್ನಾಳ್ ಸಾಕಿನ್ ಯಲಬುರ್ಗ. ನಾವು ಇವರಿಗೆ ಮಾಹಿತಿ ಹೇಳಲು ಅನುಕೂಲ ಮಾಡಿಕೊಡುತ್ತೇವೆ. ಈಗ 5 ಎಕರೆ ಜಮೀನಿನಲ್ಲಿ 2 ಸಲ ಹರಗಬೇಕು, ಆಮೇಲೆ ಬಿತ್ತಬೇಕು, ಆಮೇಲೆ ಎಡೆಗಡ್ಡೆ ಹೊಡಿಬೇಕು. ಬೆಳೆ ಸರಿಯಾಗಿ ಬರೋಲ್ಲ, ಮಳೆ ಸರಿಯಾಗಿ ಆಗಲ್ಲ, ರೈತರು ರಸಗೊಬ್ಬರ ಸರಿಯಾಗಿ ಕೊಡುವುದಿಲ್ಲ. ಆದ ಕಾರಣ ರೈತರಿಗೆ ಭಾಳ ನಷ್ಟವಾಗಿದೆ. 1 ಎಕರೆ ಜಮೀನಿಗೆ 2.5 ಕ್ವಿಂಟಲ್ 3 ಕ್ವಿಂಟಲ್ ಇಳುವರಿ ಬರುತ್ತೆ. ಹೆಸರು, ತೊಗರೆ, ಶೇಂಗಾ, ಆಮೇಲಿಂದ ಸಜ್ಜೆ, ಮಡಿಕೆ, ತೊಗರಿ ಇವು ಎಲ್ಲವನ್ನು ಒಂದೇ ಲೆಕ್ಕಾಚಾರ ಮಾಡಿ ಖರೀದಿ ಮಾಡಲು ಸರ್ಕಾರದವರು ನಮಗೆ ಅನುಕೂಲ ಮಾಡುವುದಿಲ್ಲ. ಹಾಗಾಗಿ ನಮಗೆ ಲಾಭ ಸಿಗುವುದಿಲ್ಲ. ಮಾಡಿದಷ್ಟು ನಮಗೆ ಲಾಭ ಸಿಗಲ್ಲ. 1 ಎಕರೆಗೆ 3 ಕ್ವಿಂಟಲ್ ಆದಾಯ ಬಂದರೆ ಅದರಲ್ಲಿ ಹರಗುವುದು, ಬಿತ್ತುವುದು, ಕಸ ಕಡ್ಡಿ ತೆಗೆಯುವುದು ಮತ್ತು ಆಳು ಎಲ್ಲ ಕೆಲಸ ಮಾಡಿ ರಾಶಿ ಮಾಡಿದರೂ ಅರ್ಧಕ್ಕರ್ಧ ಹೋಗಿಬಿಡುತ್ತಾ. ಹೀಗಾಗಿ ರೈತರಿಗೆ ಲಾಭ ದೊರಕಲಾರದು. ಹೀಗಾಗಿ ಬೆಳೆ ಬಂದ ವೇಳೆಯಲ್ಲಿ ಮಾಲೀಕರು ಖರೀದಿದಾರರು ಬೆಳೆ ಕಾಳು ಖರೀದಿ ಮಾಡುವಾಗ ಕಡಿಮೆ ಬೆಲೆಗೆ ತೆಗೆದುಕೊಂಡು ನಮಗೆ ರೈತರಿಗೆ ಹಾನಿ ಮಾಡುತ್ತಾರೆ. ಇದರಿಂದ ರೈತರ ಕಷ್ಟ ನೀಗಲಾರದು. ಅದಕ್ಕಾಗಿ ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಇದನ್ನು ನೀವೇ ರಾಜಕಾರಣಿಗಳೇ ಇದನ್ನು ದಾರಿಗೆ ತಂದು ಒಳ್ಳೆಯ ರೀತಿ ಕಾಳು ವ್ಯಾಪಾರ ಮಾಡಿಸಿ ರೈತರಿಗೆ ಒಳ್ಳೆಯ ಅನುಕೂಲ ಮಾಡಬೇಕೆಂದು ವಿನಂತಿ. ರೈತರ ಆತ್ಮಹತ್ಯೆಗೆ ಕಾರಣವೆಂದರೆ 5 ಎಕರೆ ಜಮೀನಿನಲ್ಲಿ 15-20 ಕ್ವಿಂಟಲ್ಲು ಕಾಳು ಬೆಳೆಯುತ್ತೇವೆ. ಆದರೆ ಅದರ ಫಲ ನಮಗೆ ಸಿಗುವುದಿಲ್ಲ. ಈಗ 10 ಕ್ವಿಂಟಲ್ ಸಜ್ಜೆ ಬೆಳೆಯುತ್ತೆ 5 ಎಕರೆಗೆ. 1 ಎಕರೆಗೆ 3 ಕ್ವಿಂಟಲ್ 2 ಕ್ವಿಂಟಲ್ ಆಗುತ್ತೆ. ಅದು ಗೊಬ್ಬರ ಸರಿಯಾಗಿ ಸಿಕ್ಕರೆ ಲಾಭ ಸಿಗುತ್ತೆ. ಗೊಬ್ಬರ ಸರಿಯಾಗಿ ಸಿಗಲಾರದ್ದಕ್ಕೆ ಲಾಭ ಸಿಗುವುದಿಲ್ಲ. ಗೊಬ್ಬರ ಹಾಕಿದ ನಂತರ ಮಳೆ ಆಗುವುದಿಲ್ಲ. ಮಳೆ ಹೋದ ನಂತರ ರೈತರಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಸಾಲ ಮಾಡಿ ಸೂಲ ಮಾಡಿ ಗೊಬ್ಬರ ತಂದು ಬೀಜ ತಂದು ಎಲ್ಲ ಬಿತ್ತಿದ್ರೂ ಕೈಗೆ ಮಾಲೀಕರು ಅಲ್ಲೇ ಕೇಂದ್ರದಲ್ಲಿ ಮಾರ್ಕೆಟಿನಲ್ಲಿ ಕಾಳಿನ ದರ ಕಡಿಮೆ ಮಾಡಿ ಅವರು ನಮ್ಮ ಮಾಲು ಬಂದಿದ್ದಕ್ಕೆ ಬೆಳೆ ಕಿಮ್ಮತ್ತು ಮಾಡುವುದಿಲ್ಲ. ಹೀಗಾಗಿ ರೈತರಿಗೆ ಸಂಕಷ್ಟ ತಾಳಲಾರದೆ ಅವರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಹೀಗಾಗಿ ನೀವೆಲ್ಲರೂ ದಯಮಾಡಿ ರೈತರಿಗೆ ಅನುಕೂಲ ಆಗುವಂತೆ ಮಾಡಿದರೆ ರೈತರು ಉಳಿಯುತ್ತೇವೆ. ಇಲ್ಲವಾದರೆ ರೈತರು ಸಂಕಷ್ಟಕ್ಕೆ ಸಿಲುಕುತ್ತೇವೆ. ಹೀಗೆಂದು ನನ್ನ ವಿನಂತಿ. ಥ್ಯಾಂಕ್ ಯು ಚಂದ್ರಪ್ಪ ಅವರು.